ಸೋಮವಾರ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಕುನ್ನಾಳು, ಪಿಳ್ಳೇನಹಳ್ಳಿ, ಎಸ್ಬಿದ್ರೆ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಗುದ್ದಲಿ ಪೂಜೆ ಹಾಗೂ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕುನ್ನಾಳು ಹಾಗೂ ಪಿಳ್ಳೇನಹಳ್ಳಿ ಗ್ರಾಮಗಳಲ್ಲಿ ತಲಾ 65 ಲಕ್ಷ ರುಗಳಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ಈ ದಿನ ನೆರವೇರಿಸಲಾಗಿದೆ. ಎಸ್ಬಿದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಜೋಡಿಲಿಂಗದಹಳ್ಳಿಯ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 40 ಲಕ್ಷ ರು ವೆಚ್ಚದಲ್ಲಿ ಚರಂಡಿ ಹಾಗೂ ರಸ್ತೆ ನಿರ್ಮಾಣ ಕಾಮಗಾರಿಗೆ ಈ ದಿನ ಶಂಕುಸ್ಥಾಪನೆ ನೆರವೇರಿಸಲಾಗಿದ್ದು, ಸಿದ್ದಾಪುರದಿಂದ ಜೋಡಿಲಿಂಗದಹಳ್ಳಿ ತಾಂಡ್ಯದವರೆಗೆ ಸುಮಾರು 30 ಲಕ್ಷ ರು ವೆಚ್ಚದಲ್ಲಿ PREDಯಿಂದ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಇದೇ ದಿನ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಎಸ್ಬಿದ್ರೆ ಕಾಲೋನಿಯಲ್ಲಿ 20 ಲಕ್ಷ ರು ವೆಚ್ಚದಲ್ಲಿ ಚರಂಡಿ ಹಾಗೂ ರಸ್ತೆ ನಿರ್ಮಾಣವನ್ನ ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಳ್ಳಲಾಗಿದೆ ಎಂದರು. ಮೊದಲನೇದಾಗಿ ಕುನ್ನಾಳಿನಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದ ಆಯುಷ್ ಕೇಂದ್ರವನ್ನ ಗುದ್ದಲಿ ಪೂಜೆ ಮಾಡಿದ್ವಿ. ಪಿಳ್ಳೇನಹಳ್ಳಿಯಲ್ಲೂ ಆಯುಷ್ ಕೇಂದ್ರದ ಎರಡನೇದು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಮಾಡಿದ್ದೇವೆ. ಅದೇ ರೀತಿ ಪಿಳ್ಳೇನಹಳ್ಳಿನಲ್ಲಿ ಒಂದು ಗುದ್ದಲಿ ಪೂಜೆ ಬಿದ್ರೆ ಪಂಚಾಯತಿನಲ್ಲಿ 3 ಮಾಡಿದ್ದೇವೆ. ಒಂದು ಜೋಡಿಲಿಂಗದಲ್ಲಿ ಸುಮಾರು 40 ಲಕ್ಷ ರೂಪಾಯಿಂದು PWDಯಿಂದ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆ. ಅದೇ ರೀತಿ ಜೋಡಿಲಿಂಗದಲ್ಲಿಂದ ತಾಂಡ್ಯದವರೆಗೆ ಸಿದ್ದಾಪುರದಿಂದ ತಾಂಡ್ಯದವರೆಗೆ 30 ಲಕ್ಷ ರೂಪಾಯಿದು PREDದು ಗುದ್ದಲಿ ಪೂಜೆ. ಎಸ್ಬಿದ್ರೆ ಕಾಲೋನಿಗೆ ಸುಮಾರು 20 ಲಕ್ಷ ರೂಪಾಯಿ CC ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಿದ್ದೇವೆ. ನಾವು ನಮ್ಮ ಸರ್ಕಾರ ಮೊದಲಿನಿಂದಲೂ ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜನರ ಬಡವರ ಬದುಕನ್ನು ಕಟ್ಕೊಡ್ಲಿಕ್ಕೆ ನಾವು 5 ಗ್ಯಾರಂಟಿಯನ್ನು ಕೊಟ್ಟು ಅದರ ಜೊತೆ ಶಿಕ್ಷಣದ ಕಡೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆ ಯಾವುದೇ ಧರ್ಮ ಜಾತಿ ನೋಡದೆ, ಪಕ್ಷಭೇದ ಮಾಡದೆ, ಬಹುಶಃ ಎಲ್ಲ ಧರ್ಮದ ಎಲ್ಲ ಜಾತಿಯ ಪ್ರಮುಖ ರಸ್ತೆಗಳನ್ನು ಡಾಂಬರ್ ರಸ್ತೆ, ಕಾಂಕ್ರೀಟ್ ರಸ್ತೆ, ಚರಂಡಿಯನ್ನು ಮಾಡ್ತಿದ್ದೇವೆ. ಒಟ್ಟು ಇವತ್ತು 65 1,30,00,000 ರೂಪಾಯಿನ ಆಯುಷ್ ಕೇಂದ್ರ, ಅದೇ ರೀತಿ ಸುಮಾರು 90 ಲಕ್ಷ ರೂಪಾಯಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಯನ್ನು ಮಾಡಿದ್ದೇವೆ. ನಾನು ಜನರಲ್ಲಿ ಹೇಳೋದಿಷ್ಟೇ, ನಮ್ಮ ಸರ್ಕಾರ ಶಿಕ್ಷಣ, ಆರೋಗ್ಯ ಮತ್ತು ಬದುಕಿನ ಬಗ್ಗೆ ಹೆಚ್ಚು ಆದ್ಯತೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಎಲ್ಲ ಯೋಜನೆಗಳನ್ನು ಸದುಪಯೋಗಪಡಿಸ್ಕೊಂಡಂಥ ಬಡವರು ಅವರ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಿಸಿ ಅವರ ಮುಂದಿನ ಅವರ ಬದುಕನ್ನು ಹಸನನ್ನಾಗಿ ಮಾಡ್ಕೊಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಅದರ ಜೊತೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈ ಬಾರಿ ಎಲ್ಲ ಹವಾಮಾನ ಮುನ್ಸೂಚನೆಯಂತೆ ಇಲ್ಲಿವರೆಗೂ ಸರಿಯಾದ ರೀತಿ ಮಳೆ ಬರದಿರೋದ್ರಿಂದ ಬಹುಶಃ ಇಡೀ ಪ್ರಪಂಚದಲ್ಲೇ ಕೃಷಿಯನ್ನು ಹೆಚ್ಚು ನಂಬಿರ್ತಕ್ಕಂಥ 70% ಕೃಷಿಯನ್ನೇ ನಂಬಿರ್ತಕ್ಕಂಥ ನಮ್ಮ ಭಾರತ ದೇಶ, ಅದರಲ್ಲೂ ನಮ್ಮ ನಾಡು, ನಮ್ಮೂರು ಆದಷ್ಟು ಬೇಗ ಒಳ್ಳೆಯ ಮಳೆಯನ್ನು ಕೊಡಲಿ. ಮಳೆ ಕೊಟ್ಟ ಮೇಲೆ ಬೆಳೆ ಕೊಡಲಿ, ಅದಕ್ಕೆ ಬೆಲೆ ಕೊಡಲಿ. ಆದರೆ ಮಳೆನೇ ಇಲ್ಲಿವರೆಗೂ ಕೊಟ್ಟಿಲ್ಲ. ಇಲ್ಲಿವರೆಗೂ ನಾವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಮನುಷ್ಯನ ಪ್ರಯತ್ನ, ಆದರೆ ದೈವ ಪ್ರಯತ್ನ, ಪ್ರಕೃತಿಯ ಪ್ರಯತ್ನ ಅದು ಮುಖ್ಯ. ಹಾಗಾಗಿ ದೈವದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನು ಈಗಾಗಲೇ ನಾವು ನುಡಿದಂತೆ ನಡೆದ ಸರ್ಕಾರ ಈ ದೇಶದಲ್ಲಿ ಯಾವ್ದಾರು ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದ ನಮ್ಮ ಸರ್ಕಾರ ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಿದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.